ಜಾಮೀನಿಗೆ ಜಾಮೀನು ರದ್ದಾಯಿತು. ದರ್ಶನ್ಗೆ ಬಿಗ್ ಶಾಕ್. ಯಾಕಂದ್ರೆ ಹಿಂದೆ ಕೋರ್ಟ್ ಹೇಳಿದಂತ ಪಾಯಿಂಟ್ಗಳಿದೆಯಲ್ಲ ಅದೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಇದು ಮುಂದುವರಿಯುತ್ತೆ ಅನ್ನುವಂತ ನಂಬಿಕೆ ಇರಲಿಲ್ಲ. ಈಗ ದೊಡ್ಡ ಶಾಕ್ ಇದು. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್. ಜಾಮೀನು ರದ್ದಾಗಿದೆ. ಜಾಮೀನು ರದ್ದಾಗಿದೆ. ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿಬಹುದು ಬಂದು ಸರೆಂಡರ್ ಆಗಲಿಕ್ಕೆ. ಮತ್ತೆ ಜೈಲು ವಾಸ ಖಚಿತ. ಇದೆಲ್ಲವೂ ಕೂಡ ಮುಗಿಯ ತನಕ ಸರ್ಕಾರ ಕೂಡ ಹಲವಾರು ಪಾಯಿಂಟ್ಸ್ಗಳನ್ನು ಹೇಳಿತ್ತು. ನಾವಿದನ್ನ 6 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಅನ್ನುವಂತ ಆಶ್ವಾಸನೆಯನ್ನು ಕೂಡ ಕೊಟ್ಟಿತ್ತು ಸರ್ಕಾರ. ಯಾಕಂದ್ರೆ ಕೋರ್ಟ್ ಪ್ರಶ್ನೆ ಮಾಡಿತ್ತು ಟ್ರಯಲ್ ಎಷ್ಟು ದಿನ ನಡೆಯುತ್ತೆ, ಇಷ್ಟು ಜನ ಇದರಲ್ಲ ಸಾಕ್ಷಿದಾರರು, ಇದು ವರ್ಷಗಟ್ಟಲೆ ಆಗುತ್ತೆ ಅಂತ. ಇಲ್ಲ 6 ತಿಂಗಳು, ನಾವು 6 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಅಂತ. ಬಹುಶಃ ಇದೆಲ್ಲದನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸಿ ತನ್ನ ತೀರ್ಪನ್ನು ಕೊಟ್ಟಿದೆ. ಜಾಮೀನು ರದ್ದಾಯಿತು. ದೊಡ್ಡ ಶಾಕ್ ಇದು ದರ್ಶನ್ ಹಾಗೂ ದರ್ಶನ್ ಅಭಿಮಾನಿಗಳಿಗೆ. ಒಂದೆರಡು ರಾದ್ಧಾಂತಗಳ ಇದೆಲ್ಲ ಕೇಸ್ ಆದಮೇಲೆ ಈ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು, ಬಳ್ಳಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇನ್ನೊಂದು, ಜೊತೆಗೆ ಈ ಸಾಕ್ಷಿಗಳು ದೊಡ್ಡ ಪ್ರಮಾಣದಲ್ಲಿ ಸಾಕ್ಷಿಗಳಿದಾರಲ್ಲ ಆ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಬೇಗ ಆಗಬೇಕು. ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿದೆ, ಇಲ್ಲ ಇದನ್ನು ಬೇಗ ಮುಗಿಸ್ತೀವಿ ಅನ್ನುವಂಥ ಮಾತು. ಅಂದ್ರೆ 6 ತಿಂಗಳಲ್ಲಿ ಇದೆಲ್ಲವನ್ನೂ ಕೂಡ ಮುಗಿಸ್ತೀವಿ ಅನ್ನುವಂಥದ್ದು ಅಂತ ಆಶ್ವಾಸನೆ ಕೂಡ ಇತ್ತು. ಅಂತೂ ಇಂತೂ ಇದೆಲ್ಲದರ ಪರಿಣಾಮ ಏನು ಅಂದ್ರೆ ಅದನ್ನು ಕೂಡ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಈ ಸಾಕ್ಷಿದಾರರು ಯಾರ್ಯಾರಿದ್ದಾರೆ ಅವರ ವಿಚಾರಣೆಯನ್ನ ಬಹಳ ಬೇಗ ಮಾಡಿ ಅದೆಲ್ಲಾ ಸಾಕ್ಷಿಗಳನ್ನು ಕೂಡ ಏನು ಅಂದ್ರೆ ಅದು ಬಹಳ ಬೇಗನೆ ಬರಬೇಕು. ಯಾಕಂದ್ರೆ ಈಗ ಸರ್ಕಾರದ ಪರ ವಕೀಲರು ಹೇಳಿದ್ರು ಸುಮಾರು 70ಕ್ಕೂ ಹೆಚ್ಚು ಸಾಕ್ಷ್ಯಗಳಿದೆ, ಸುಮಾರು 6 ತಿಂಗಳೊಳಗೆ ಎಲ್ಲವನ್ನೂ ಕೂಡ ನಾವು ನಿತ್ಯ ಮಾಡಿ ಮುಗಿಸಬಹುದು ಅನ್ನುವಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಒಂದು ಕಂಡೀಷನ್ ಮೇಲೆ ಈಗ ಬೇಲ್ ರದ್ದುಗೊಳಿಸುವಂತಹ ಸಂದರ್ಭದಲ್ಲಿ ಸಾಕ್ಷ್ಯ ವಿಚಾರಣೆಯನ್ನ ಶೀಘ್ರವಾಗಿ ನಡೆಸಬೇಕು ಎನ್ನುವಂತಹ ಆದೇಶವನ್ನ ಸುಪ್ರೀಂ ಹೇಳಿರುವಂತದ್ದು. ಅಂದ್ರೆ ಎಷ್ಟು ದಿನಗಳ ಕಾಲ ಹಾಗಿದ್ರೆ ಈ ಬೇಲ್ನ ಕೊಡಬೇಕಾಗತ್ತೆ, ಅದೆಲ್ಲದಕ್ಕೂ ಇದು ಪರಿಣಾಮ ಬೀರುವಂತಹ ಹಿನ್ನೆಲೆಯಲ್ಲಿ ಮಧ್ಯದಲ್ಲಿ ಸಾಕ್ಷ್ಯ ವಿಚಾರಣೆ ಬಹಳ ತೀವ್ರಗತಿಯಲ್ಲಿ ಶೀಘ್ರವಾಗಿ ನಡಿಬೇಕು ಎನ್ನುವಂತಹ ಆದೇಶ ಸುಪ್ರೀಂನಿಂದ ಬಂದಿದೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ 7 ಜನ ಆರೋಪಿಗಳ ಜಾಮೀನಿನ ವಿಚಾರ ಆದೇಶ ಹೊರಬಿದ್ದಿದೆ. ರದ್ದಾಗಿದೆ ಜಾಮೀನು. ಹೈಕೋರ್ಟ್ ಕೊಟ್ಟಂತಹ ಆದೇಶದಲ್ಲಿ ಲೋಪ ಇದೆ, ಟೆಕ್ನಿಕಲ್ ಗ್ರೌಂಡ್ಸ್ ಏನ್ ಕೊಟ್ಟರು ಅದರಲ್ಲಿ ದೋಷ ಇದೆ ಅಂತ ಹೈಕೋರ್ಟ್ ನ ಆದೇಶಗಳ ಲೋಪವನ್ನ ಎತ್ತಿ ತೋರಿಸಿರುವಂತಹ ಸುಪ್ರೀಂ ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಿ ಜಾಮೀನು ರದ್ದು ಎನ್ನುವ ಮಹತ್ವದ ಹೈಕೋರ್ಟ್ನ ತೀರ್ಪು ದೋಷಪೂರಿತ ತೀರ್ಪು ತುಂಬಾ ಸ್ಪಷ್ಟವಾಗಿ ಹೇಳ್ಬಿಡ್ತು. ಹಿಂಗಾಗಿ ಏನು ಅಂತಂದ್ರೆ ಈಗ ಕೊಟ್ಟಿರುವಂತ ಬೇಲ್ ರದ್ದಾಗಿದೆ, ಇನ್ನು ಜೈಲೇ ಗತಿ. ಇನ್ನು ಎಷ್ಟು ದಿವಸ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಎಷ್ಟು ದಿನಗಳು ಬೇಕಾದ್ರೂ ಆಗ್ಬೋದು, 3 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆರೋಪಿ ಎಷ್ಟೇ ದೊಡ್ಡವರಿದ್ರೂ ಕೂಡ ಅವರು ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನು ಆಡಳಿತ